ಇದೇನು ಅಕ್ಕ ಹೇಗ್ ನೋಡ್ತಿದ್ದಾಳಲ್ಲ, ಈಗ ಹೊಡಿತಾಳೋ ಬೈತಾಳೋ? ಯಾಕೆ ತರ ಮಾಡ್ದೆ ಸುಮನಾ? ಏನಕ್ಕ, ನಾನೇನ್ ಮಾಡ್ದೆ? ಅಲ್ಲ, ನನ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳ್ತೀಯಲ್ಲ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನೀನ್ ದೊಡ್ಡ ಮನ್ಸ್ ಮಾಡಿ ದಯವಿಟ್ಟು ನನ್ನ ಕ್ಷಮಿಸು. ವಾಪಸ್ ಊರಿಗೆ ಹೋಗ್ತೀಯಾ? ಊರ್ಗ? ನಾನಾ? ಯಾಕೆ? ಹಬ್ಬ ಯಾವ್ದಿಲ್ವಲ್ಲ. ಇಲ್ಲಿನಿದ್ರೆ ಮನೆಯವ್ರ ಮಧ್ಯೆ ಜಗಳ ತಂದಿಡ್ತೀಯ ಅಂತ ಗೊತ್ತಾಗೆ ಊರಿಗೆ ಹೋಗು ಅಂತಿದ್ದೀನಿ. ಇದೊಳ್ಳೆ ಚೆನ್ನಾಗಿದೆ. ನೀನ್ ಮಾಡೋ ಗನಂದಾರ್ಯ ಕೆಲ್ಸದಿಂದ ಅತ್ತೆ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಿದ್ರು ನನ್ ಮೇಲ್ ಸಿಟ್ ಮಾಡ್ಕೋತಿದ್ಯಾ? ನೊಂದ್ಕೊಂಡಿರೋ ಅವ್ರ ಮನ್ಸ್ ಬಗ್ಗೆ ಗೊತ್ತಿಲ್ದೆ ನೀನ್ ಹೋಗಿ ಅವ್ರ ಕೈಗೆ ಆಸ್ತಿ ಪತ್ರ ಕೊಟ್ಟಿಯಾ? ಆಸ್ತಿ ಪತ್ರನಾ? ನಾಟಕ ಆಡ್ಬೇಡ ಸುಮ್ಮನೆ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಾನ್ ನಿನ್ಕಿಂತ ಚಿಕ್ಕವಳು, ನಿನ್ನ ಶಕ್ತಿ ನನ್ಗಿಲ್ಲ. ಮಾತ್ ಬದಲಾಯಿಸ್ಬೇಡ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮನವ್ರ ಹತ್ರ ಇದ್ದ ಚೀಲ ಅಂತ ತಗೊಂಡು ಹೋಗಿ ಅವ್ರಿಗೆ ಯಾಕೆ ಕೊಟ್ಟೆ? ಯಾರ್ ಕೊಟ್ರು? ನಾನ್ ಕೊಟ್ನಾ? ನೀನ್ ನೋಡ್ದ್ಯಾ? ಇಲ್ಲ ಅಂತಂದ್ಮೇಲೆ ನೀನ್ಯಾಕ್ ನನ್ ಮೇಲೆ ಕೋಪ ಮಾಡ್ಕೋತ್ಯಾ? ಅಕ್ಕ ಬಿಡಕ್ಕ, ನೋಡ್ತಿದ್ಯಕ್ಕ. ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಗೊತ್ತಾ ನಿನ್ಗೆ? ಗಾಯತ್ರಿ ಅಮ್ಮವ್ರ ನಂಬಿಕೆನ ತಗೊಂಡು ಹೋಗಿ ವಿಶಾಲಾಕ್ಷಮ್ಮ ಹತ್ರ ಇಟ್ಟು ಕಣ್ಣ ರೆಪ್ಪ ತರ ನೋಡ್ಕೋ ಅಂತ ನಾನ್ ಕೇಳಿದ್ರೆ ನೀನೇನೋ ಅತ್ತೆ ಕೇಳಿದ್ರು ಅಂತ ಅದನ್ನ ಕೊಟ್ಟು ಬಂದೆ. ಹೌದಾ? ಬಿಡಕ್ಕ ನನ್ನ. ನೈನಿ, ಏನಾಯ್ತು ನೈನಿ? ಅದ್ಗೆ ಕಣ್ಣಲ್ಲಿ ಕೋಪ, ಸುಮ್ಮನೆ ಕಣ್ಣಲ್ಲಿ ಅಸೂಯೆ ಇದೆ ಅಂದ್ರೆ ಮಾಡಬಾರದು ತಪ್ಪೇನೋ ಮಾಡಿರೋದಕ್ಕೆ ಅತ್ಗೆ ಕ್ಲಾಸ್ ತಗೋತಿದ್ದಾರೆ ಅನ್ಸುತ್ತೆ. ನೈನಿ, ಪನಿಷ್ಮೆಂಟ್ ಕೊಡುವಂತ ತಪ್ಪು ಸುಮ್ಮನೆ ಅಂತದೇನ್ ಮಾಡಲು? ಈಗ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ರೀ, ಬಿಟ್ಬಿಡಿ. ವಿಶಾಲ್ ಬಾವ ಬಂದ ತಕ್ಷಣ ಇರ್ಲಿ ಬಿಡು ಅಂತ ಯಾಕೆ ಹೇಳ್ತಿದ್ಯಾ? ನೀನೇ ತಾನೇ ನನ್ ಜುಟ್ಟು ಇಟ್ಕೊಂಡಿದ್ದು. ಅರೆ ಹಿಡ್ಕೊಂಡಿದ್ದವ್ರು ಯಾಕೆ ಬಿಟ್ಬಿಟ್ರಿ ಅತ್ಗೆ? ನನ್ನ ಕೂಗಿದಿದ್ರೆ ಬ್ಲೇಡ್ ತಗೊಂಬಂದು ನುಣ್ಣಗ್ ಬೋಳಿಸ್ಬಿಡ್ತಿದ್ನಲ್ಲ. ಈ ನಡುವೆ ನೀವ್ ಮಾಡ್ತಿರೋ ಕೆಲ್ಸ ಇದೇನಾ? ಹೇಯ್, ಹಲ್ಲುದ್ರಿಸ್ಬಿಡ್ತೀನಿ. ವಿಕ್ರಾಂತ್, ನೀನ್ ಸುಮ್ಮಿರೋ. ಸುಮ್ಮನೆ ಇದ್ದೀನಿ ಅಂತ ಇವಳು ನನ್ನ ತಲೆ ಮೇಲೆ ಕೂರ್ತಿದ್ದಾಳು ಬ್ರೋ. ನಾನು ಮತ್ತೆ ಹೇಳ್ತಿದ್ದೀನಿ, ನನ್ನ ಹೆಂಡತಿನ ಯಾರಾದ್ರೂ ನಂಬಿ ಅಯ್ಯೋ ಅಂದ್ರೆ ನಮ್ ಗುಂಡಿನ ನಾವೇ ತೋಡ್ಕೊಂಡಂಗೆ. ಥ್ಯಾಂಕ್ ಯು. ನಿಜ ಹೇಳಿದ್ದಕ್ಕ? ಇಲ್ಲ, ನನ್ನ ಹೆಂಡತಿ ಅಂತ ನೀವ್ ಗೌರವದಿಂದ ಹೇಳಿದಕ್ಕೆ. ಏನೋ ಬಾಯಿ ತಪ್ಪು ಹೇಳ್ಬಿಟ್ಟೆ. ಕನ್ಸಲ್ಲೂ ನಿನ್ನ ಹೆಸರು ಹೇಳಲ್ಲ ನಾನು. ವಿಕ್ರಾಂತ್, ಹೋಗಿ ಮೊದಲು. ನಾನು ಹೋಗ್ಬೇಕಾ ಬಾವಾ? ಹೌದು. ಅಕ್ಕ, ಬಾವಾ ಹೇಳದ್ಮೇಲೆ ಹೋಗ್ಬೇಕಲ್ವಾ? ನಾನು ಹೋಗ್ತೀನಿ. ನಡೆದಿದ್ದೇನೋ ನಡೆದೋಯ್ತು ಅನ್ಕೊಂಡು ಸಮಾಧಾನವಾಗಿರು, ಸರಿನಾ? ನೀವ್ ಬರಲ್ವಾ? ರೂಮಿಗೆ ಬಾರೆ. ನಿನ್ ಕಾಲು ಮುರ್ದಾಕಿಲ್ಲ ಅಂದ್ರೆ ಆವಾಗ ಕೇಳು ನನ್ನ. ನೈನಿ, ರಿಲ್ಯಾಕ್ಸ್. ನಿನ್ ಜೊತೆಲಿ ನಾನಿರುವಾಗ ಅದೇನೋ ನಡೆದೋಯ್ತು ಅನ್ನೋ ಹಾಗೆ ನೀನು ಎದುರುಗಡೆ ಇರೋರ ಮೇಲೆ ಕೋಪ ಮಾಡ್ಕೋಬೇಡ. ನಿಮ್ದೇಗ್ ಮಲ್ಕೋ. ಬೆಳಗಾಗೋ ಅಷ್ಟರಲ್ಲಿ ಯಾವ ಸಮಸ್ಯೆ ಆದರೂ ಬಿಟ್ಟು ಹೋಗುತ್ತೆ. ನಾಳೆ ಬೆಳಗಾದ ತಕ್ಷಣ ನಿಮ್ಮನ್ ಬಿಟ್ಟು ಈ ಮನೇನೂ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಅಕ್ಕ, ಆ ಚಟ್ನಿ ಕೊಡಿ. ತಗೋ ನೈನಿ. ಅತ್ತೆ ಕೂಡ ಬಂದ್ರು, ಇನ್ನೊಂದು ತಟ್ಟೆ ಕೊಡಿ ಅಕ್ಕ. ಹಾ, ರೆಡಿ ರೆಡಿ ರೆಡಿ. ನೈನಿ, ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ನಾನು ಆಮೇಲೆ ತಿಂತೀನಿ, ನೀವು ತಿನ್ನಿ. ಏನು ತೊಂದರೆ ಇಲ್ಲ.
ವಿಶಾಲ್ ಪಕ್ಕದಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನು. ಕೂತ್ಕೋ ಕೂತ್ಕೋ. ಕೂತ್ಕೋ ಅಮ್ಮ. ಇವತ್ತು ಯಾವ ದೇವರು ತಿಲೋತ್ತಮ ಮನಸ್ಸನ್ನು ಬದಲಾಯಿಸಿದಾನೋ. ಹಾ, ಅದ್ ಎಷ್ಟು ಹೊತ್ತಿರುತ್ತೋ ಏನೋ, ಬೇಸಿಗೆಗಾಲದಲ್ಲಿ ಮಳೆ ಬಂದ ಹಾಗೆ. ನಯನಿ, ಅವ್ರಿವ್ರು ಹೇಳೋ ಮಾತನ್ನ ಕೇಳಿಸ್ಕೋಬೇಡ. ನೀನು ನೆಮ್ಮದಿಯಾಗಿ ತಿನ್ನು. ಇಡ್ಲಿ, ವಡೆ, ದೋಸೆ ಎಲ್ಲ ನೀನೇ ಮಾಡಿರೋ ತಾನೆ, ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಜೊತೆಯಲ್ಲಿ ತಿನ್ನೋದು ತುಂಬಾ ಅಪರೂಪ. ಇವತ್ತಾದ್ರೂ ಇಬ್ರು ಖುಷಿಯಾಗಿ ತಿನ್ನಿ. ಲಕ್ಕಿ ನೈನಿ ನೀನು. ಬೆಳಿಗ್ಗೆನೆ ಅತ್ತಿಗೆಗೆ ನಿನ್ಮೇಲೆ ಪ್ರೀತಿ ಬಂದಿದೆ. ಬಾ, ಪ್ರೀತಿ ಹುಟ್ಟಿದೆ ಅನ್ನತ್ತೆ. ಏನೋ ಒಂದು ಸುಮ್ನೆ ಇರೋ. ನೀನ್ ಬಡ್ಸೆ. ತಗೊಳ್ಳಿ, ತಿನ್ನಿ ತಿನ್ನಿ. ಮಾಮ್, ನೀವು ಕನ್ಸನ್ ತೋರಿಸಿದ ತಕ್ಷಣ ನೈನಿ ತಲೆ ಕೆಡ್ಸ್ಕೊಂಡ್ಬಿಟ್ಲು ಅನ್ಸುತ್ತೆ. ಏನು ಮಾತಾಡ್ತಾ ಇಲ್ಲ ಅದಕ್ಕೆ. ಇನ್ನೇನ್ ಮಾತಾಡ್ತಾಳೆ ಪಾಪ, ತಿನ್ಲಿ ಬಿಡು. ಚೆನ್ನಾಗಿದ್ಯಾ ನಯನಿ? ಹ, ಟೇಸ್ಟ್ ಬಗ್ಗೆ ಕೇಳಲಿಲ್ಲ. ಯಾವಾಗ್ಲೂ ಬಡ್ಸೋ ನೀನು ಹೀಗೆಲ್ಲರ ಜೊತೆ ಊಟ ಮಾಡೋದು ಚೆನ್ನಾಗಿದ್ಯಾ ಅಂತ ಕೇಳ್ದೆ. ತಿಲೋತ್ತಮ ಅತ್ತೆ ಪ್ಲಾನ್ ಏನು? ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದಾರೆ? ಇವ್ರೇನ್ ಕುತಂತ್ರ ಮಾಡ್ತಿದಾರೋ ಒಂದು ಅರ್ಥ ಆಗ್ತಿಲ್ವಲ್ಲ. ತಿಲೋತ್ತಮ, ದಿನ ಹೀಗೆ ನೀನ್ ಬಡಿಸ್ತಾ ಇದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಖಂಡಿತ ರೀ. ಅದು ಅಲ್ದೆ ನಾನ್ ಬಡಿಸ್ತೀನಿ ಅಂತಂದ್ರೆ ನೈನಿ ತಿನ್ಬೇಕಲ್ಲ. ಅಂದ್ರೆ ಆ ಟೈಮ್ಗೆ ಅವಳು ಎಲ್ಲಿರ್ತಾಳೋ ಏನು. ಸ್ವತಃ ನೀವೇ ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಅಕ್ಕ ಮಾಡ್ತಿರೋ ಕೆಲ್ಸನೆಲ್ಲ ಬಿಟ್ ಬರ್ತಾಳೆ ಅತ್ತೆ. ಸಖಿ, ನೀನ್ ತಿನ್ನಲ್ವಾ? ವಿಶಾಲ್ ಮತ್ ನೈನಿ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ನೋಡ್ತಿದ್ರೆ ನಾನೇ ತಿಂದಷ್ಟು ಖುಷಿ ಆಗ್ತದೆ ಬಾಲವ್. ರಾತ್ರಿ ಊಟ ಜಾಸ್ತಿ ಆಯ್ತು ಅಂತ ಹೇಳು. ನೀನ್ ದೋಸೆ ಹಾಕೆ ಎಲ್ಲಾದ್ರಲ್ಲೂ ಮೂಗ್ ತುರ್ಸ್ಕೊಂಡು ಹೋಗ್ತೀಯಾ? ತಿನ್ನಿ. ಸರ್, ಮೇಡಮ್. ಆಫೀಸ್ ಮ್ಯಾನೇಜರ್ ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ ಮಿಸ್ಟರ್, ಇಷ್ಟು ಬೇಗ ಬಂದಿದ್ದೀರಾ? ಚೇರ್ಮನ್ ಅವ್ರು ಸೈನ್ ಬೇಕಿತ್ತು ಸರ್. ನನ್ನ ಸೊಸೆ ತಿಂಡಿ ಮಾಡ್ತಿದ್ದಾಳೆ, 2 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಡ್ತಾಳೆ. ಪರವಾಗಿಲ್ಲ ಸರ್. ಆ ಫೈಲ್ಸ್ನ ನನಗೆ ಕೊಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಚೇರ್ಮನ್ ನೈನಿ ಮೇಡಮ್ ಸೈನ್ ಮಾಡಬೇಕು. ನೀವ್ಯಾಕೆ ಸೈನ್ ಮಾಡ್ತಿದ್ದೀರಾ? ನಿಮ್ಮ ಸೈನ್ ವ್ಯಾಲಿಡ್ ಇಲ್ಲ. ಸಖಿ ಪಾಪ, ಪೋರ್ ಫೆಲೋ, ತಿಳಿದಿಲ್ಲ ಅನ್ಸತ್ತೆ. ತಿಳ್ಕೋಬೇಕು ಆಂಟಿ. ತಿಂಗಳು ಸಂಬಳ ತಗೊಳ್ಳೋರು ಕಂಪನಿಲಿ ಏನೇನ್ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಲ್ವಾ ಆಂಟಿ? ಅಯ್ಯೋ, ವಿಷಯ ಯಜಮಾನ್ರು ಗೊತ್ತಾಗ್ಬಿಡುತ್ತಾ? ಹೇ,
ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ನಯನಿ ಅಲ್ಲ, ಶ್ರೀಮತಿ ತಿಲೋತ್ತಮ ದೇವಿಯವರು. ಏನು ತಿಲೋತ್ತಮ ಚೇರ್ಮನ್? ಬುದ್ಧಿಗಿದ್ದಿ ಕೆಟ್ಟಿದ್ಯಾ ಇಲ್ಲ ಹಗಲ್ಗನ್ಸ್ ಕಾಣ್ತಿದ್ದೀರಾ? ಸಖಿ, ಆಂಟಿ, ನೀನ್ ತಗೊಂಡ್ ಬಾ. ಅತ್ಗೆ, ನೀನು ಚೇರ್ಮನ್ ಆದ್ಯಾ? ಯಾವಾಗ? ವಿಷಯ ಹೇಳಲೇ ಇಲ್ಲ ನನ್ಗೆ. ಏಪ್ರಿಲ್ ತಿಂಗಳಲ್ವಾ, ಯಾವಾಗ ಬೇಕಾದ್ರೂ ಫುಲ್ ಮಾಡ್ಬೋದು ಅಂತ ಹೀಗೆ ಪ್ರ್ಯಾಂಕ್ ಮಾಡ್ತಾ ಇದಾರೆ ಅನ್ಸುತ್ತೆ. ಮಾಮ್ ಚೇರ್ಮನ್ ಆದ್ರು ಅಂತ ಹೇಳ್ತಾ ಇದ್ರು, ನಂಬ್ತಾ ಇಲ್ವಲ್ಲ ನೀನು? ಅಂದ್ರೆ ನಮ್ಮಕ್ಕ ಸೀಟ್ ಬಿಟ್ಕೊಟ್ಲಾ? ಅದನ್ನ ತ್ಯಾಗ ಮಾಡ್ಬಿಟ್ಟಿ ಅಕ್ಕ? ನಿನಗೆ ಅದ್ರ ಬೆಲೆನೇ ಗೊತ್ತಿಲ್ಲ ಅನ್ಸುತ್ತೆ. ಕರೆಕ್ಟ್. ಅಕ್ಕನ್ ಬಗ್ಗೆ ತಂಗಿ ಪರ್ಫೆಕ್ಟ್ ಆಗಿ ಹೇಳಿದಾಳೆ. ನಯನಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕೈ ಎತ್ಬಿಟ್ಲು. ಮಾಮ್, ನೈನಿ ರಿಸೈನ್ ಮಾಡಿರೋ ವಿಷಯ ನಮ್ ಯಾರಿಗೂ ಗೊತ್ತಿಲ್ಲ. ನಿಮ್ಗ್ಯಾರಿಗೂ ಹೇಳ್ಬಾರ್ದು ಅನ್ಕೊಂಡಿದ್ಲೋ ಏನೋ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನ ಸಕ್ಸಸ್ಫುಲ್ ಆಗಿ ನಡ್ಸೋದಕ್ಕೆ ನನ್ನಿಂದ ಆಗಲ್ಲ ಅಂತ ನೈನಿ ಕಾರಣ ಹೇಳಿ ಚೇರ್ಮನ್ ಪದವಿಯಿಂದ ಕೆಳಗಿಳಿದು ತಿಲೋತ್ತಮ ಆಂಟಿನೇ ಆ ಪದವಿಗೆ ಸರಿಯಾದವರು ಅಂತ ಹೇಳಿ ಪದವಿ, ಅಧಿಕಾರ, ಮುಖ್ಯವಾಗಿ ಅಷ್ಟು ಆಸ್ತಿನೂ ಆಂಟಿ ಹೆಸರಲ್ಲೇ ಇರ್ಬೇಕು ಅಂತ ನೈನಿ ಸೈನ್ ಮಾಡಿರೋ ಪೇಪರ್ಸ್ ಅದು. ನೈನಿ, ಏನಾದ್ರೂ ಪ್ರಾಬ್ಲಮ್ ಇದ್ದಿದ್ರೆ ವಿಶಾಲ್ಗೆ ಆ ಪೊಸಿಷನ್ ನ ಕೊಡ್ಬೋದಿತ್ತು ಅಲ್ವಾ? ಯಾಕೆ ನಮ್ಮಮ್ಮ ಚೇರ್ಮನ್ ಆಗ್ಬಾರ್ದಾ? ಅರ್ಹತೆ ಇಲ್ಲ. ಇದೆ ಅಂತ ತಾನೆ ನಿಮ್ ಸೊಸೆ ನನ್ನನ್ನ ಆ ಸ್ಥಾನಕ್ಕೆ ಏರ್ಸಿರೋದು? ಸೈನ್ ನ ಫೋರ್ಜರಿನೂ ಮಾಡಿರ್ಬೋದು ಡ್ಯಾಡ್. ಮಿಸ್ಟರ್ ವಿಕ್ರಾಂತ್, ಒಂದೇ ಮನೇಲಿ ಇದ್ಕೊಂಡು ಅಂತ ಚಿಲ್ಲರೆ ಕೆಲಸ ಮಾಡಲ್ಲ. ಖಂಡಿತವಾಗ್ಲೂ ಇದು ನಿಮ್ ನೈನಿ ಅತ್ತಿಗೆನೆ ಸೈನ್ ಮಾಡಿರೋ ಪೇಪರ್ಸ್. ಬೇಕಿದ್ರೆ ಕೇಳು. ಬೇಗ ಹೇಳಕ್ಕ, ಆಸ್ತಿನ ನಮ್ಮ ಅತ್ತೆ ಹೆಸರಿಗೆ ಬರ್ದ್ಬಿಟ್ಯಾ? ನೈನಿ, ನೀನ್ ಸೈನ್ ಮಾಡಿದ್ಯಾ? ಹೌದು ಅಕ್ಕ. ಅಯ್ಯೋ ನೈನಿ, ಯಾಕೆ ಹೀಗ್ ಮಾಡ್ದೆ? ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂದ್ಮೇಲೆ ಪಾಪ ಅವಳು ತಾನೇ ಏನ್ ಮಾಡಕ್ಕಾಗತ್ತೆ? ಹಲೋ ಮಿಸ್ಟರ್ ಮ್ಯಾನೇಜರ್, ಆಫೀಸಿಗೆ ಹೋಗಿ ನನ್ನ ಅತ್ತಿಗೆನೆ ಚೇರ್ಮನ್ ಅಂತ ಸರ್ಕ್ಯುಲರ್ ಪಾಸ್ ಮಾಡ್ಬಿಡು. ಶೋರ್ ಮೇಡಮ್. ಯು ಮೇ ಗೋ ನೌ. ಥ್ಯಾಂಕ್ ಯು ಮೇಡಮ್. ನೈನಿ, ಕೂಲ್.
ನಿನ್ ಕಾರಣ ಇಲ್ಲದೆ ಈ ರೀತಿ ಮಾಡಲ್ಲ. ಆದ್ರೆ ಒಂದು ಮಾತು ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ವಿಶಾಲ್. ಪರವಾಗಿಲ್ಲ ಡ್ಯಾಡ್, ನೈನಿ ರೆಸ್ಟ್ ತಗೋಬೇಕು ಅಂತ ಅನ್ಕೋತಿದ್ದಾಳ. ನಾವು ಹಲೋ ಬ್ರೋ, ಇನ್ನು ಪೂರ್ತಿಯಾಗಿ ಓದೋದ್ ಮುಗ್ದಿಲ್ಲ ಬ್ರೋ. ಸಖಿ, ನೀನ್ ಓದ್ ಸಖಿ. ಯಾ ಎಲ್ಲ ಕಳ್ಕೊಂಡ್ಮೇಲೆ ಈ ಮನೇಲಿರೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ ಮತ್ತೆ ಅರ್ಹತೆ, ಹಕ್ಕು ಅಥವಾ ಅದೃಷ್ಟ ಬಂದ್ರೆ ನಾನ್ ವಾಪಸ್ ಈ ಮನೆಗೆ ಬರ್ತೀನಿ. ಈಗ ನಾನು ಹೋಗೋದಕ್ಕೆ ನೀವ್ ಅನುಮತಿ ಕೊಡ್ಬೇಕಂತ ತಿಲೋತ್ತಮ ಅತ್ತೆನ ನಾನು ಕೇಳ್ಕೊತಾ ಇದೀನಿ. ಎಂತೆ ನೈನಿ? ನಾನು ಹಾಗೆಲ್ಲ ಬರ್ದಿಲ್ಲ. ಸಹಿ ಹಾಕಿಸ್ಕೊಂಡು ತಿಲೋತ್ತಮ ಅತ್ತೆ ಹಾಗೆಲ್ಲ ಬರ್ದು ನನ್ನ ಇಲ್ಲಿಂದ ಕಳಿಸ್ಬೇಕು ಅನ್ಕೊಂಡಿದ್ದಾರೆ. ನನ್ನ ಗಂಡನ್ ಬಿಟ್ಟು ನಾನೊಂದು ಕ್ಷಣ ಕೂಡ ಇರಕ್ಕಾಗಲ್ಲ. ಮನೆ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಬರ್ದಿದ್ಯಮ್ಮ? ಸೈನ್ ಮಾಡಿದ್ಯಾ ನಾಯಿನಿ? ಇವೆಲ್ಲದಕ್ಕೂ ನೀನ್ ಒಪ್ಕೊಂಡೆ ಸೈನ್ ಮಾಡಿದ್ಯಾ? ಎಲ್ಲಕ್ಕೆ ಹೋಗ್ತೀಯ ಅಕ್ಕ? ಇನ್ನೆಲ್ಲಿಗೆ? ಮುಕ್ಕಂಟಿಪುರಕ್ಕೆ. ದೇವಸ್ಥಾನ ಗುಡಿಸ್ಕೊಂಡು ಅಮ್ಮನವ್ರ ಸನ್ನಿಧಿಲಿ ಸೇವೆ ಮಾಡ್ಕೊಂಡು ಇವಳು ಕಾಲ ಕಳಿತಾಳೆ ಅನ್ಸತ್ತೆ. ಹಾ, ಭಕ್ತರ ಕೋರಿಕೆನ ನಾವು ಮನಸ್ಫೂರ್ತಿಯಾಗಿ ಸ್ವೀಕರಿಸಿದೀವಿ. ನೋ, ಇದೆಲ್ಲ ಮೋಸ. ಈ ಮಾತನ್ನ ನೈನಿ ಹೇಳಿದಿದ್ರೆ ಅರ್ಥ ಇರ್ತಿತ್ತು. ನೀನ್ ಹೇಳಿದ್ರೆ ಏನ್ ಉಪಯೋಗ? ನೀವೆಲ್ರೂ ಸೇರಿ ಏನೋ ಮೋಸ ಮಾಡಿದೀರಾ. ನಮ್ ನೈನಿಗೆ ಏನೋ ಅನ್ಯಾಯ ಮಾಡ್ಬೇಕು ಅಂತಿದ್ದೀರಾ. ಚೇರ್ಮನ್ ಪೋಸ್ಟ್ ಹೋದ್ರೆ ಹೋಗ್ಲಿ, ಆದ್ರೆ ಆಸ್ತಿ ಕೊಡೋದು ಅಂದ್ರೆ ಏನು? ಮನೆಯಿಂದ ಹೊರ ಕಳ್ಸೋದು ಅಂತಂದ್ರೆ ಏನು? ನಾನು ಒಪ್ಕೊಳ್ಳಲ್ಲ. ಏಯ್, ನಾನಿನ್ನ ಒಪ್ಕೊಂಡ್ಮೇಲೆ ನೀನ್ ಒಪ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ಬಾಯಿ ಮುಚ್ಕೊಂಡು ಒಳಗಡೆ ನಡಿಯ. ದೌರ್ಜನ್ಯ ಮಾಡ್ಬೇಡ ಬ್ರೋ. ಏಯ್, ಯಾರು ಬಲವಂತ ಮಾಡ್ತಿಲ್ವೋ? ಬರ್ದ್ ಕೊಟ್ಟಿದ್ದಾಳೆ ಅಂತ ಹೇಳಿದಕ್ಕೆ ಇಷ್ಟೊಂದು ಫೀಲ್ ಆಗ್ತಿದಿರಲ್ಲ ಯಾಕೆ? ಇದೆಲ್ಲ ಸುಳ್ಳು ಅಂತ ನಾನ್ ಸೈನ್ ಮಾಡಿಲ್ಲ ಅಂತ ನಾಯಿನಿಗೆ ಹೇಳೋ ಕೇಳು. ಇವಾಗ್ಲಾ ಡಾಕ್ಯುಮೆಂಟ್ ನ ಹರಿದು ಬಿಸಾಕ್ತೀನಿ. ವಲ್ಲಭ, ಆವೇಶ ಪಡ್ಬೇಡ. ನಯನಿ ಮಾತ್ ತಪ್ಪು ಅಂತವಳಲ್ಲ. ಹೇಳಿದ್ಮೇಲೆ ಬದ್ಧವಾಗಿರ್ತಾಳೆ. ತಿಲೋತ್ತಮ, ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ತಾನ ನಿನ್ ಉದ್ದೇಶ? ಕೊನೆಗೂ ನೀನ್ ಸಾಧಿಸಿದ್ದು ಇದೇನಾ? ಅಯ್ಯೋ, ಅಷ್ಟಕ್ಕೂ ಇದನ್ನೆಲ್ಲ ನಾನೇ ಮಾಡ್ಸಿರೋದು ಅನ್ನೋ ತರ ಯಾಕ್ರಿ ಮಾತಾಡ್ತಾ ಇದ್ದೀರಾ? ನಯನಿನ ನಾನೇನಾದ್ರೂ ಹೋಗು ಅಂದಿದ್ದೀನ? ಅವಳೇ ಹೋಗ್ತೀನಿ ಅಂತ ಹೊರಟು ನಿಂತಿದ್ದಾಳೆ. ಅಮ್ಮ ನಯನಿ, ನೀನೆಲ್ಲೂ ಹೋಗ್ಬೇಡಮ್ಮ, ಇಲ್ಲೇ ಹಾಯಾಗಿರು. ಅಡ್ಗೆನೂ ಮಾಡೋದ್ ಬೇಕಿಲ್ಲ. ಅಡ್ಗೆ ಅವ್ರು ಮಾಡ್ತಾರೆ, ಆಂಟಿ ಬಡಿಸ್ತಾರೆ. ನೀನ್ ಚೆನ್ನಾಗಿ ತಿನ್ಕೊಂಡಿದ್ ಬಿಡು. ನಿಂತಾರನಾ? ನೀನ್ ಸುಮ್ನೆ ರೇ. ಸೋ ಅಂತ ಬರ್ದು ಸೈನ್ ಮಾಡಿದ್ಮೇಲೆ ಮತ್ತೆ ಮನಸ್ ಬದಲಾಯಿಸೋದು, ಮಾತನ್ನು ಬದಲಾಯಿಸಕ್ ಹೋಗ್ಬಾರ್ದು. ಏನು ಯಾರು ಗೊತ್ತು? ಇಷ್ಟು ದಿನ ಚೇರ್ಮನ್ ಆಗಿದ್ಲಲ್ಲ, ಎಷ್ಟು ಮಾಡ್ಕೊಂಡಿದ್ದಾಳೋ ಏನೋ. ಅತ್ತೆ, ಸಾರಿ ವಿಶ್, ಯಾವ್ದೋ ಜ್ಞಾನದಲ್ಲಿ ಹಾಗೆ ಹೇಳ್ಬಿಟ್ಟೆ. ಕೊಟ್ಟ ಮಾತು ತಪ್ಪಲ್ಲ. ನಾನಿಲ್ಲಿಂದ ಹೋಗ್ತೀನಿ. ನಾನಿಲ್ಲೇ ಇದ್ರೆ ಎಲ್ರಿಗೂ ಮನಸ್ತಾಪ ಆಗುತ್ತೆ. ಎಲ್ಲಿಗೆ ಹೋಗ್ತೀಯಮ್ಮ? ನಡೆದಿದ್ದು ಅನ್ಯಾಯ ಅಂತ ನೀನು ಒಂದು ಮಾತು ಹೇಳು ನೈನಿ. ಆ ಪೇಪರ್ಸ್ಗೆ ಬೆಲೆ ಇಲ್ದಂಗೆ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡಿ ಮಾವ. ಅಮ್ಮವ್ರ ಆಸ್ತಿನ ಅಮ್ಮವ್ರಿಗೋಸ್ಕರನೇ
ತಿಲೋತ್ತಮ ಅನ್ಮೋರಿಗೆ ಕೊಟ್ಟೆ. ಇದಕ್ಕೂ ಮೀರಿ ನಾನೇನು ಹೇಳಕ್ಕಾಗಲ್ಲ. ವಿಕ್ರಾಂತ್, ರಾಮ ಸೀತೆ ಕಾಡಿಗೆ ಹೋಗ್ತಿದ್ರೆ ಅವ್ರ ಜೊತೆ ಲಕ್ಷ್ಮಣ ಹೋದ. ಪಾಪ ನೈನಿನ ಊರಿಗೆ ಕಳ್ಸ್ಕೊಡಕ್ಕೆ ನೀನೇನಾದ್ರೂ ಹೋಗ್ತ್ಯಾ? ಬೇಕಾಗಿಲ್ಲ. ನೀವ್ಯಾರೂ ಕೂಡ ನೈನಿನ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಒಬ್ಳೆ ಹೋಗ್ತಾಳಾ? ಅವತ್ತು ರಾಮನ್ ಹಿಂದೆ ಸೀತಾದೇವಿ ನಡೆದ್ಲು. ಇವತ್ತು ನೈನಿ ಹಿಂದೆ ನಾನು ನಡೀತೀನಿ.